ಬೆಂಗಳೂರು ನಗರ ಜಿಲ್ಲಾ ಪಂಚಾಯಿತಿ ಯೋಜನಾ ಸಮಿತಿಗೆ ಸ್ಥಳೀಯ ಸಂಸ್ಥೆಗಳಿಂದ ಒಟ್ಟು 7 ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ 7 ಸ್ಥಾನಗಳು ಬಿಜೆಪಿ ಹಾಗೂ ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿಗಳು ಭರ್ಜರಿ ಗೆಲುವು ಸಾಧಿಸಿದ್ದಾರೆ. ಇಂದು ಆನೇಕಲ್ ತಾಲೂಕಿನ ಹೆಬ್ಬಗೋಡಿ ಗ್ರಾಮದಲ್ಲಿ ಹೆಬ್ಬಗೋಡಿ ಬಿಜೆಪಿ ಮಹಾಶಕ್ತಿ ಕೇಂದ್ರದ ವತಿಯಿಂದ ಬೆಂಗಳೂರು ನಗರ ಜಿಲ್ಲಾ ಪಂಚಾಯಿತಿ ಯೋಜನಾ ಸಮಿತಿಯ ನೂತನ ಸದಸ್ಯರುಗಳು ಆದ ಶ್ರೀಮತಿ ಸುಜಾತಾ ಕೆಪಿ ರಾಜಣ್ಣ, ಹೆಬ್ಬಗೋಡಿ ಶ್ರೀನಿವಾಸ ರೆಡ್ಡಿ, ಹೆಬ್ಬಗೋಡಿ ನವೀನ್ ರೆಡ್ಡಿ, ಹೀಲಲಿಗೆ ಉಮೇಶ್, ಜಿಗಣಿ ಪುನೀತ್, ಹೆಬ್ಬಗೋಡಿ ಐಟಿಐ ರಮೇಶ್, ರಾಮಸಾಗರ ವೆಂಕಟಸ್ವಾಮಿ ಅವರಿಗೆ ಅಭಿನಂದನೆ ಸಲ್ಲಿಸಲಾಗಿದೆ. ಇನ್ನು ಇದೇ ಸಂದರ್ಭದಲ್ಲಿ ತಿರುಪಾಳಿಯ ಮಂಜುನಾಥ್ ಗೌಡ ಅವರು ಕಾಂಗ್ರೆಸ್ ಪಕ್ಷವನ್ನು ತೊರೆದು ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಗೊಂಡಿದ್ದಾರೆ. ಇನ್ನು ಕಾರ್ಯಕ್ರಮದಲ್ಲಿ ಆನೇಕಲ್ ತಾಲೂಕು ಬಿಜೆಪಿ ಮಂಡಲ ಅಧ್ಯಕ್ಷರು ಆದ ಎಸ್ಆರ್ಟಿ ಅಶೋಕ್ ರೆಡ್ಡಿ, ಬೆಂಗಳೂರು ದಕ್ಷಿಣ ಬಿಜೆಪಿ ಮಂಡಲದ ಅಧ್ಯಕ್ಷರು ಆದ ಯಾರಂಡಹಳ್ಳಿ ಹರೀಶ್ ರೆಡ್ಡಿ, ಬಿಜೆಪಿ ಪಕ್ಷದ ಹಿರಿಯ ಮುಖಂಡರು ಆದ ಸದಾಶಿವರೆಡ್ಡಿ, ನರಸಿಂಹರೆಡ್ಡಿ, ಸಂಪಂಗಿ ರಾಮರೆಡ್ಡಿ, ಲಕ್ಷ್ಮೀಕಾಂತ್, ಹೆಬ್ಬಗೋಡಿ ನಗರಸಭೆಯ ಅಧ್ಯಕ್ಷರು ಆದ ಶ್ರೀಮತಿ ಸುಜಾತಾ ಹರೀಶ್, ಸಮಿತಿ ಅಧ್ಯಕ್ಷರು ಆದ ಡಾ ಎಂ ಜಯರಾಮ್ ಹಾಗೂ ನಗರಸಭೆಯ ಸದಸ್ಯರು, ಬಿಜೆಪಿಯ ಮುಖಂಡರುಗಳು, ಕಾರ್ಯಕರ್ತರು ಭಾಗವಹಿಸಿದ್ರು. ಬೆಂಗಳೂರು ಯೋಜನಾ ಸಮಿತಿ ಚುನಾವಣೆ ಒಂದು ಹೊಸ ಚುನಾವಣೆ ನಮ್ಮ ಕಣ್ಮುಂದೆ ಬಂದಿದ್ದು ಕಾರ್ಯಕರ್ತರಿಗೆ ಒಂದು ಪ್ರತಿಷ್ಠೆಯ ಚುನಾವಣೆ ಆಗಿದೆ ಬೆಂಗಳೂರಿನ ಮಟ್ಟಕ್ಕೆ. ಯಾಕಂದ್ರೆ ನಾವು ಗ್ರೇಟರ್ ಬೆಂಗಳೂರಿನ ಚುನಾವಣೆಯನ್ನ ಮುಂದಿನ ದಿವಸಗಳಲ್ಲಿ ಎದುರಿಸ್ತಾ ಇದ್ದೀವಿ. ಹಾಗಾಗಿ ಇದೊಂದು ಬೆಂಗಳೂರು ಇಡೀ ಬೆಂಗಳೂರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಯೋಜನಾ ಸಮಿತಿ ಚುನಾವಣೆ ಆಗಿಲ್ಲ. ನಮ್ಮೆಲ್ಲ ಕಾರ್ಯಕರ್ತರು, ವಿಶೇಷವಾಗಿ ನಮ್ಮೆಲ್ಲ ಸಂಸದರು, ನಗರಸಭೆಯ ಸದಸ್ಯರು, ಪುರಸಭೆ ಸದಸ್ಯರು, ಚಿಲ್ಲಿ, ಚಂದಾಪುರ ಮತ್ತು ಹೆಬ್ಬಗೋಡಿ 2 ಪುರಸಭೆಯ ಒಂದು ನಗರಸಭೆಯ ಸದಸ್ಯರು ಇದಕ್ಕೆ ಸ್ಪಂದಿಸಿ ಒಂದು ಕಾರ್ಯಕರ್ತರ ಚುನಾವಣೆ ಆಗಿದ್ದು ಪಾರ್ಟಿಯ ಘನತೆ ಗೌರವವನ್ನು ಹೆಚ್ಚು ಮಾಡಿದ್ದೀವಿ. ಹಾಗಾಗಿ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಪರವಾಗಿ ಮತ್ತು ಬೆಂಗಳೂರಿನ ಪರವಾಗಿ ಈ ಚುನಾವಣೆಯಲ್ಲಿ ಅಭೂತಪೂರ್ವ ವಿಜಯ ಸಾಧಿಸಲು ಕಾರಣಕರ್ತರಾದ ಎಲ್ಲ ನಾಯಕರಿಗೆ ಮತ್ತು ಎಲ್ಲ ಸದಸ್ಯರಿಗೆ ತುಂಬ ಹೃದಯದ ವಂದನೆಗಳನ್ನು ಸಲ್ಲಿಸಬೇಕು. ವಿಶೇಷವಾಗಿ ನಾವು ಅಧ್ಯಕ್ಷರಾದ್ಮೇಲೆ ಮೊದಲ ಚುನಾವಣೆ ಇದೇನು ನಾವು ಇಷ್ಟೊಂದು ಸೀರಿಯಸ್ ಆಗಿ ಯಾಕೆ ಚುನಾವಣೆ ಮಾಡಿದ್ವಿ, ಏನಕ್ಕೆ ಮಾಡಬೇಕಾಗಿತ್ತು ಅಂತ ಅಲ್ಲೇ ನಾವು ಜಿಲ್ಲಾ ಪಂಚಾಯತಿ ಹತ್ರ ಇದ್ದಾಗ ಕಾಂಗ್ರೆಸ್ನ ಸ್ವಲ್ಪ ಜನ ಮಾತಾಡ್ತಾ ಇದ್ವಿ. ನಾವು ಮೋಸ್ಟ್ಲಿ ಗೆಲ್ತೀವಿ, ಯಾರು ಬಿಜೆಪಿಯವರು ಬರಲ್ಲ, ಅದು ಇದು ಅಂತ ಏನು ಅದಕ್ಕೆ ಮುಂಚೆ ಡಿಸ್ಕಷನ್. ನಾವು ಒಗ್ಗಟ್ಟಾಗಿ ಒಟ್ಟಿಗೆ ನಾವು ಹೋಟ್ಲಿಂದ ಹೋದಾದ್ಮೇಲೆ ಬಸ್ಸಲ್ಲಿ ಇಳಿದ ಮೇಲೆ ಒಬ್ಬೊಬ್ಬರಿಗೆ ಅನುಮಾನ ಬಂತು. ನಾವು ಇನ್ನು ಆಗಲ್ಲ, ನಾವು ನಾಮಿನೇಷನ್ ಹಾಕಿ ವೇಸ್ಟ್ ಆಯ್ತು, ಬಿಜೆಪಿಯವರು ಬರಲ್ಲ ಅನ್ಕೊಂಡಿದ್ವಿ, ಎಲ್ಲ ಒಟ್ಟಿಗೆ ಬಸ್ಸಲ್ಲಿ ಬಂದ್ಬಿಟ್ಟಿದ್ದಾರೆ, ಇನ್ನು ನಾವು ಗೆಲ್ಲಲ್ಲ ಅಂತ ನಮ್ಮ ಪುನೀತ್ ಅವರ ಸ್ನೇಹಿತ ಆನಂದ ಅವರೇ ಒಬ್ಬನಾಗಿ ಒಂದು ಸ್ಪೀಡ್ ಕೊಡ್ತಾ ಇದ್ರು. ಇಲ್ಲಪ್ಪ ನಮ್ದಾಗಲ್ಲ, ನೀವೇ ಗೆಲ್ತೀರಾ ಅಂತ ಹೇಳಿ ಸ್ಪೀಡ್ ಕೊಡ್ತಾ ಇದ್ರು. ಅಂದ್ರೆ ಚುನಾವಣೆ ಚಿಕ್ಕದಾಗಿರ್ಲಿ ದೊಡ್ಡದಾಗಿರ್ಲಿ ಅದನ್ನ ಚುನಾವಣೆ ಹ್ಯಾಕ್ ಮಾಡ್ಬೇಕು, ಅದನ್ನ ಯಾವ ತರ ತಗೊಂಡು ಹೋಗ್ಬೇಕು ಅಂತ ನಮ್ಮ ಲಕ್ಷ್ಮೀಕಾಂತ್ ಅವರು ತೋರಿಸ್ಕೊಟ್ಟಿದ್ದಾರೆ. ನಮ್ಗೆ ಲಕ್ಷ್ಮೀಕಾಂತ್ ಅವ್ರಿಗೂ ನಾವು ಧನ್ಯವಾದಗಳನ್ನ ತಿಳಿಸ್ಬೇಕಾಗ್ತದೆ. ಯಾಕಂದ್ರೆ ಒಟ್ಟಿಗೆ ಈಗ ನಾವು ಅಷ್ಟೆಲ್ಲ ಫೋರ್ಸ್ ಮಾಡಿ, ಅಷ್ಟೆಲ್ಲ ನಾವು ಸೀರಿಯಲ್ ನಂಬರ್ಗಳಿರಿ, ಎಲೆಕ್ಷನ್ ಒಂಥರ ನಾವು ಸ್ವಾಸ್ಥ್ಯ ಸಿಂಬಲ್ ತಗೊಂಡು ಬ್ಯಾಲೆಟ್ ಪೇಪರ್ ಕೊಟ್ಟು ಅಲ್ಲಿ ವೋಟ್ ಹಾಕ್ಸಿ ಅಲ್ಲಿಗೂ 2 ಇನ್ವ್ಯಾಲಿಡ್ ಆಗಿದೆ ಅಂದ್ರೆ ನಮ್ಮವರು ಎಷ್ಟು ಮಾತ್ರ ಬುದ್ಧಿವಂತರು ಇರ್ಬೇಕು ಅಂತ ಒಂದ್ಸಲ ಯೋಚನೆ ಮಾಡಿ ಆಮೇಲೆ ಗೊತ್ತಾಯ್ತು ಇದು ನಮ್ಮವರೆಲ್ಲ, ನಮಗೆ ಅಲ್ಲ, ನಮಗೆ ಇದು ನಮ್ಮವರೆಲ್ಲ, ನಮ್ಮವ್ರು ನಾವು ಏನು ಕೊಟ್ಟಿದ್ವು ನಾವು 43 ವೋಟು ನಮ್ದು ಕರೆಕ್ಟಾಗಿ ಬಂದಿತ್ತು. ನಮಗೆ ಮೀಟಿಂಗ್ ಯಾರು ಬಂದಿಲ್ಲ ಅವ್ರದ್ದು ಇನ್ವ್ಯಾಲಿಡ್ ಆಗಿರೋದು ಬ್ಯಾಲೆಟ್ ಪೇಪರ್. ನಾವು ಚುನಾವಣೆ ಏನೇನು ನಾವು ಬ್ಯಾಲೆಟ್ ಪೇಪರ್ ಕೊಟ್ಟಿದ್ವಿ, ನಾವೇನು ಅವ್ರಿಗೆ ಕರಗತ ಮಾಡಿಸಿದ್ವಿ, ಸೀರಿಯಲ್ ನಂಬರ್ ಹೇಳಿದ್ವಿ, ಅದು ನಮಗೆ ತುಂಬಾ ಚೆನ್ನಾಗಿ ವರ್ಕೌಟ್ ಆಯ್ತು. ಅದರಲ್ಲೇನು ಎರಡನೇ ಮಾತಿಲ್ಲ, ನಮ್ಮದು ಒಂದು ವೋಟ್ ಮಿಸ್ ಆಗಲಿಲ್ಲ, ಕರೆಕ್ಟಾಗಿ ಬಂತು. ನಮ್ಮ ಮೀಟಿಂಗ್ ಯಾರು ಅಟೆಂಡ್ ಮಾಡಲಿಲ್ಲ ಅವ್ರದ್ದು ಇನ್ವ್ಯಾಲಿಡ್ ಆಗಿದೆ ಬ್ಯಾಲೆಟ್ ಪೇಪರ್. ಅದಕ್ಕೆ ನಾವು ಹೇಳೋದು ಮುಂದೆ ಒಂದಿನ ಒಂದತ್ರ ಸೇರಿಸಿ ಒಂದತ್ರ ಕೂತ್ಕೊಂಡು ಕಾಫಿ ಟೀ ಕೊಟ್ಟು ಇದನ್ನೆಲ್ಲ ಒಂದು ಚುನಾವಣೆ ಯಾರು ಇನ್ಚಾರ್ಜ್ ಕೊಟ್ಟಿದ್ದಾರೋ ಅವ್ರು ಕೊಟ್ರೆ ನೋಡಿ ಈ ತರ ಎಲ್ಲ ಬರ್ತದೆ, ನೀಟಾಗಿ ಚುನಾವಣೆ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಆನೇಕಲ್ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾದ ಗೆಳೆಯರು ಎಸ್ಆರ್ಟಿ ಅಶೋಕ್ ರೆಡ್ಡಿ ಅವರ, ಹೆಬ್ಬಗೋಡಿ ಶಕ್ತಿ ಕೇಂದ್ರದ ಅಧ್ಯಕ್ಷರಾದ ಸನ್ಮಾನ್ಯ ಸದಾಶಿವ ರೆಡ್ಡಿ ಅವರ, ಹಿರಿಯರಾದ ನರಸಿಂಹರೆಡ್ಡಿ ಅವರ, ಹಿರಿಯರಾದ ಸಂಪಂಗಿ ರೆಡ್ಡಿ ಅವರ, ಸಹೋದರ ಲಕ್ಷ್ಮೀಕಾಂತ್ ರೆಡ್ಡಿ ಅವರ, ಜಯರಾಮಣ್ಣನವರ, ಮುನೇನಪ್ಪನವರ, ಎಲ್ಲ ನಗರಸಭಾ ಸದಸ್ಯರ, ಪುರಸಭಾ ಸದಸ್ಯರ, ನಗರಸಭೆಯ ಸಹೋದರಿ ಆದಂತಹ ಅಧ್ಯಕ್ಷರ, ಸಹೋದರಿ ಉಪಾಧ್ಯಕ್ಷರ, ಎಲ್ಲ ಜವಾಬ್ದಾರಿಯುತ ಕಾರ್ಯಕರ್ತರು. ಇದೊಂದು ಬೆಂಗಳೂರು
ನಗರ ಯೋಜನಾ ಸಮಿತಿಗೆ ನಡೆದ ಚುನಾವಣೆಯಲ್ಲಿ ತುಂಬ ಚಿಕ್ಕ ಚುನಾವಣೆ ಇದು. ಯಾವುದೂ ಕೂಡ ಸ್ಥಳೀಯ ಸಂಸ್ಥೆಗಳು ಅಸ್ತಿತ್ವದಲ್ಲಿ ಇರದೇ ಕಾರಣ ನಮ್ಮ 3 ಸ್ಥಳೀಯ ಸಂಸ್ಥೆಗಳಿಂದ ಇಲ್ಲಿ ಏಲಕ್ಕಾಗಬೇಕಾಗಿದೆ. ಇದು ತುಂಬ ಚಿಕ್ಕದೆ, ಆದರೆ ಅದರ ವ್ಯಾಪ್ತಿ ಇಡೀ ಜಿಲ್ಲೆಗಿದೆ, ಅದರ ವ್ಯಾಪ್ತಿಯ ಅಧಿಕಾರ ಇಡೀ ಜಿಲ್ಲೆಗಿದೆ. ಈ ಒಂದು ಚುನಾವಣೆಯನ್ನ ನಾವು ಸ್ವಲ್ಪ ನೆಗ್ಲೆಕ್ಟ್ ಮಾಡಿದ್ರು ಕೂಡ ನಮ್ಮ ಒಂದು ಮಾನ ಮರ್ಯಾದೆ ಗೆಲ್ಲುವಂಥ ಅವಕಾಶ ಇದ್ರು ಕೂಡ ನಾವು ಬೀದಿಗೆ ಬರ್ತಾ ಇದ್ವಿ. ಇದನ್ನ ಸೀರಿಯಸ್ ಆಗಿ ತಗೊಂಡು ನಮ್ಮ ನಾಯಕರುಗಳು, ನಮ್ಮ ಕೌನ್ಸಿಲರ್ಗಳು ಸೀರಿಯಸ್ ಆಗಿ ತಗೊಂಡು ಎಲ್ಲ ಕೂಡ ಅವರ ಜವಾಬ್ದಾರಿಯನ್ನ ತುಂಬಾ ಗಟ್ಟಿಯಾಗಿ ನಿಭಾಯಿಸಿದ್ದಕ್ಕೆ ಈ ಒಂದು ರಿಸಲ್ಟ್ ಬಂತು. ನಮಗೆ ಬರಬೇಕಾಗಿದ್ದು 43, ನಮಗೆ ಸ್ಟಾರ್ಟ್ ಆಗಿರೋದ 48 ಓಟ್ಗಿಂತ ಯಾರು ಕಮ್ಮಿ ತಗೊಂಡಿಲ್ಲ. ನಾವೇನೋ ತಗೊಂಡಿರೋದು 46 ಇರ್ಬೋದು, ಆದರೆ ಅವ್ರು 48 ಓಟು, ಟಾಪ್ 51 ಓಟ್ ತಗೊಂಡಿದ್ದೀವಿ. ಇದೆಲ್ಲ ಕೂಡ ಈ ಒಂದು ರಿಸಲ್ಟ್ ಎಲ್ಲಿ ಕ್ರಾಸ್ ಆಯಿತು, ಏನಾಯಿತು ಅಂತ ಕಾಂಗ್ರೆಸ್ನವರು ತಲೆ ಕೆಡಿಸ್ಕೊಂಡು ಎಲ್ಲಿ ಮುಟ್ನೋಡ್ಕೋಬೇಕು ಅಂತ ಏನೇನಾಗಿದೆ ಗೊಂದಲಗಳು 4-5 ದಿನದಿಂದ ನಮ್ಮ ಪುನೀತ್ ಅವರು ಮತ್ತು ಜಿಗ್ನಿಯಲ್ಲಿ ವೇರಿಯೇಷನ್ಸ್ ಏನೇನಾಗ್ತಾ ಇದೆ ಅಂತ ಈ ಒಂದು ಚುನಾವಣೆಯಿಂದ ಇಡೀ ಜಿಲ್ಲೆಗೆ ನಾಳೆ ನಡೆಯುವಂಥ GB ಎಲೆಕ್ಷನ್ಸ್ ಇರ್ಬೋದು, ಇಲ್ಲಿ ಏನು ತಿರುಗಿ ನಾಳೆ ದಿನ ಒಂದು ಮಿನಿ ಮಹಾನಗರ ಪಾಲಿಕೆ ಮಾಡಬೇಕು ಅಂತ ಹೊರಟಿದ್ದಾರೆ. ಇದಕ್ಕೆಲ್ಲ ಕೂಡ ನಮ್ಮ ಒಗ್ಗಟ್ಟಿನ ಮಂತ್ರದ ಮೂಲಕ ನಾವು ಮುಂದಿನ ದಿನಗಳನ್ನು, ಮುಂದಿನ ದಾರಿಯನ್ನು ನಾವು ಎಷ್ಟು ಕ್ಲಿಯರ್ ಆಗಿದ್ದೇವೆ, ನಾವು ಎಷ್ಟು ಒಂದು ಚುನಾವಣೆಗೆ ಸನ್ನದ್ಧರಾಗಿದ್ದೇವೆ, ಎಷ್ಟು ಒಗ್ಗಟ್ಟಾಗಿದ್ದೇವೆ ಅಂತ ಇಡೀ ಜಿಲ್ಲೆಗೆ ನಾವು ಗೆಲ್ಲೋದ್ರ ಮುಖಾಂತರ ಕಾಂಗ್ರೆಸ್ನವರಿಗೆ ನಾವು ತೋರಿಸ್ಕೊಟ್ಟಿದ್ದೇವೆ. ಮುಂದಿನ ದಿನಗಳಲ್ಲೂ ಕೂಡ ನಾವು ಇದೇ ರೀತಿ ಒಗ್ಗಟ್ಟನ್ನು ಕಾಪಾಡಿಕೊಂಡು ಇದೇ ಹಾದಿಯಲ್ಲಿ ಮುನ್ನಡೆಬೇಕಂತ ನಮ್ಮ ಜೊತೆಯಲ್ಲಿ ಸಹಪಾಠಿಗಳಾಗಿ ನಾವು 6 ಜನ ನಮ್ಮ ಜೊತೆಯಲ್ಲಿ ಚುನಾವಣೆ ಸ್ಪರ್ಧೆ ಮಾಡಿದ್ರು. ಎಲ್ಲರ ಸಹಕಾರ, ನಿಮ್ಮೆಲ್ಲರ ಅಭಿಮತದಿಂದ ನಾವು ಇವತ್ತು ಚುನಾವಣೆಯನ್ನು ಬಹಳ ಯಶಸ್ವಿಯಾಗಿ ನಿಭಾಯಿಸಿದ್ದೀವಿ, ಗೆದ್ದಿದ್ದೀವಿ. ಮತ್ತೊಮ್ಮೆ ನನ್ನ ಜೊತೆ ಯಾರೆಲ್ಲ ಸ್ಪರ್ಧಿಗಳಿದ್ರೆ ನಿಮಗೂ ಸಹ ನಾನು ವೈಯಕ್ತಿಕವಾಗಿ ಅಭಿನಂದನೆ ಸಲ್ಲಿಸ್ತೀನಿ. ನಮಗೆ ಸಹಕಾರ ನೀಡಿದಂಥ ಎಲ್ಲ ನಾಯಕರಿಗೂ ಸಹ ನಾನು ವೈಯಕ್ತಿಕವಾಗಿ ಅಭಿನಂದನೆ ಸಲ್ಲಿಸ್ತೀನಿ. ಭಾರತೀಯ ಜನತಾ ಪಕ್ಷದ ಈ ಒಂದು ಯೋಜನಾ ಪ್ರಾಧಿಕಾರದ ಚುನಾವಣೆಯಲ್ಲಿ ಉದ್ಭವದ ಗೆಲುವು ಸಾಧಿಸೋದಕ್ಕೆ ಇವತ್ತಿಗೆ ಸೇರಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಆಗಮಿಸುವಂಥ ನಮ್ಮ ಅನಂತ ತಾಲೂಕು BJP ಅಧ್ಯಕ್ಷರಾದ SRT ಅಣ್ಣವರ ಮತ್ತು ದಕ್ಷಿಣ ತಾಲೂಕು ಅಧ್ಯಕ್ಷರಾದಂಥ ಹರೀಶ್ ರೆಡ್ಡಿ ಅವರು ನಾವು TP ಮೆಂಬರ್ಸ್ ಆಗಿದ್ದೀವಿ ಜೊತೆಯಲ್ಲಿ. ಮತ್ತು ಒಂದು ಅವಧಿಗೆ ನಾನು ವರ್ಕ್ಸ್ ಕಮಿಟಿ ಚೇರ್ಮನ್ ಆಗಿದ್ದೆ, ಇವರು ಒಂದು ಅವಧಿಗೆ ಪ್ರಭಾರ ಅಧ್ಯಕ್ಷರಾಗಿದ್ದರು. ಸೊ ಆ ರೀತಿ ನಾವು ಅಲ್ಲೂ ಇಲ್ಲಿ ಯಾವತ್ತೂ 5 ವರ್ಷಗಳಲ್ಲಿ ಕಾಂಗ್ರೆಸ್ಗೆ ಅವಕಾಶನೇ ಕೊಟ್ಟಿಲ್ಲ. ನಾವು ಮೆಜಾರಿಟಿ ಇಲ್ಲ ಅಂದರು ಪ್ರತಿ ಟೈಮಲ್ಲಿ ಕೊನೆಯಲ್ಲಿ ಲಾಸ್ಟಲ್ಲಿ ಲಾಟ್ರಿನಲ್ಲೂ ನಾವೇ ಗೆಲ್ಲುವಂಗೆ ಏನೋ ವ್ಯವಸ್ಥೆಗಳು ಮಾಡಿದ್ವಿ. ಆ ಥರ ಮಾಡ್ಕೊಂಡು ಬಂದಂಥ ಹಿನ್ನೆಲೆ ಇರ್ತಕ್ಕಂಥ ಹರೀಶ್ ರೆಡ್ಡಿ ಅವರು. ಸೊ ಅವರು ದಕ್ಷಿಣ ತಾಲೂಕಿನ ಮೇಲೆ ಮೊದಲನೇ ಬಾರಿಗೆ ಆಫೀಸ್ ಬಂದವರಿಗೆ ಅವರಿಗೆ ಅಭಿನಂದನೆಗಳು. ಮತ್ತು ಈ ಮೊನ್ನೆ ಏನು ಚುನಾವಣೆಯಲ್ಲಿ ಗೆದ್ದಿದ್ದಿಲ್ಲ 7 ಜನಗಳಿಗೆ ಎಲ್ಲರ ಪರವಾಗಿ ಎಲ್ರಿಗೂ ಸೇರಿಸ್ಕೊಂಡು ನಿಮ್ಮೆಲ್ಲರ ಪರವಾಗಿ ನಾನು ಅಭಿನಂದನೆಗಳನ್ನು ಅರ್ಪಿಸ್ತೇನೆ. ಮತ್ತು ಈ ಚುನಾವಣೆಗೆ ಸಹಕರಿಸಿದಂಥ ಎಲ್ಲ ಸದಸ್ಯರು, ಚಂದಾಪುರ ಪುರಸಭೆ, ಜಿಗಣಿ ಪುರಸಭೆ, ಹೆಬ್ಬಗೋಡಿ ನಗರಸಭೆ ಎಲ್ಲ ಸದಸ್ಯರು ಸೊ ಒಗ್ಗಟ್ಟಾಗಿದ್ದು ಪಕ್ಷದ ಒಂದು ಮಾನ ಕಾಪಾಡಿದ್ದೀರಾ ಅಂತ ಈಗಾಗಲೇ ಅಣ್ಣವ್ರು ಹೇಳಿದರು. ಸೊ ಚುನಾವಣೆ ಚಿಕ್ಕದಿರ್ಬೋದು ದೊಡ್ಡದಿರ್ಬೋದು, ಇದು ಮುಂದಿನ ಚುನಾವಣೆಗೆ ದಿಕ್ಸೂಚಿ ಅಂತ ಹೇಳ್ತಾರೆ. ಈ ದಿಕ್ಸೂಚಿ ಇವರಿಬ್ಬರಿಗೆ ಹೊಸದಾಗಿ ಅಧ್ಯಕ್ಷರಾಗಿದ್ದಾರೆ. ನಾನು ಒಳಗೆ ಅಶೋಕಣ್ಣ ಅವ್ರು ಅದೇ ಹೇಳಿದೆ, ನೀವು ಮೊದಲನೇ ಎಲೆಕ್ಷನ್ ಗೆದ್ದಿದ್ದೀರಾ, ಇದು ಒಳ್ಳೆ ಶುಭ ಸೂಚನೆ. ಮುಂದಿನ ಎಲ್ಲ ಎಲೆಕ್ಷನ್ ಇದೇ ರೀತಿ ಗೆಲುವು ಸಾಧಿಸಬೇಕು, ಇದು ನಮ್ಮ ಅಭಿಲಾಷೆ. ಸೊ ಹಾಗಾದಾಗ ಮಾತ್ರ ನಾವು ನೆಕ್ಸ್ಟ್ ಟಾರ್ಗೆಟ್ MLA ಇರ್ಬೋದು, MP ಇರ್ಬೋದು, ಇನ್ನೊಂದಕ್ಕೆ ಹೋಗೋದಕ್ಕೆ ಆಗುತ್ತೆ. ಸೊ ಹಾಗಾಗಿ ಯಾವುದೇ ಒಂದು ಸಣ್ಣ ಚುನಾವಣೆ ಆದರೂ, ಬೈ ಎಲೆಕ್ಷನ್ಸ್ ಆದರೂ ನಾವು ಅದನ್ನು ಕಾನ್ಸಂಟ್ರೇಟ್ ಮಾಡಬೇಕು. ಸೊ ಇದೇ ರೀತಿ ಎಲ್ಲರೂ ಸ್ವಲ್ಪ ಸರ್ಕಾರ ಮುಂದುವರೆದ ಒಂದು ಭಾಗವಾಗಿ ಇವತ್ತಿಲ್ಲಿ ಏನು ಸೇರಿದ್ದೀವಿ. ಸೊ ಎಲ್ಲ ಗೆದ್ದಿರೋಂಥವ್ರಿಗೆ ಈಗ ಮುಂದಿನ ಕಾರ್ಯಕ್ರಮ ಏನು ಒಂದು ಸನ್ಮಾನ ಕಾರ್ಯಕ್ರಮ ಇದೆ, ಅದನ್ನು ನಮ್ಮ ಎಲ್ಲ ಕಾರ್ಯಕರ್ತರು ಸದಸ್ಯರು ನೆರವೇರಿಸ್ಕೊಳ್ಬೇಕಂತ ಹೇಳ್ಬೋದು.
ಸೇರಿರೋ ಸಭೆ ಅಂದರೆ ಮೊನ್ನೆ ನಡೆದ ಜಿಲ್ಲಾ ಯೋಜನಾ ಆಯೋಗದ ಸದಸ್ಯರ ಸಭೆಗೆ ಎಲೆಕ್ಷನ್ನಲ್ಲಿ ಜಯಶೀಲರಾದ ನಮ್ಮ BJP ಪಕ್ಷದ 7 ಮಂದಿಗೆ ಅಭಿನಂದನೆ ಸಮಾರಂಭ ಹಾಗೂ ನಮ್ಮ ಎಲ್ಲ ತಾಲೂಕು ಮಟ್ಟದ ನಾಯಕರು, ಬೆಂಗಳೂರು ದಕ್ಷಿಣ ಹಾಗೂ ಆನೇಕಲ್ನ ಹಿರಿಯ ನಾಯಕರುಗಳಿಗೆ ಎಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸಿದ ಸಮಾರಂಭ ಆಗಿತ್ತು. ಯಾಕಂದರೆ ಬಹಳ ಮುಖ್ಯವಾದ ಎಲೆಕ್ಷನ್ ಇದು. ಯಾಕಂದರೆ ಆಡಳಿತ ಪಕ್ಷದ ಸದಸ್ಯರಿದ್ದರೂ, ಆಡಳಿತ ಪಕ್ಷದ ಸರ್ಕಾರ ರಾಜ್ಯದಲ್ಲಿದ್ದರೂ, ಎಲ್ಲ ಘಟಾನುಘಟಿ ಮಂತ್ರಿಗಳು ಶಾಸಕರು ಎಲ್ಲ ಇದ್ದರೂ ಕೂಡ ಅವ್ರನ್ನೆಲ್ಲ ಸೈಡಿಗೆ ಸರಿಸಿ, ಯಾಕಂದರೆ ನಮ್ಮ ಚುನಾಯಿತ ಪ್ರತಿನಿಧಿಗಳು ಕಾಂಗ್ರೆಸ್ ಅವರು ಸಹ BJPಗೆ ಓಟ್ ಹಾಕಿದ್ರು. ಯಾಕಂದರೆ ಅವರ ಸರ್ಕಾರದ ಮೇಲೆ ಅವರಿಗೆ ಅಸಹ್ಯವಾಗಿ BJP ಕಡೆ ಓಟ್ ಹಾಕಿ ಅಭೂತಪೂರ್ವ 7 ದಿನವನ್ನು ಅಭೂತಪೂರ್ವವಾಗಿ ಗೆಲ್ಲಿಸಿದ್ದಾರೆ. ಅದಕ್ಕೆ ತುಂಬ ಅಭಿನಂದನೆಗಳನ್ನು ಸಲ್ಲಿಸಬೇಕು ಎಲ್ಲ ನಮ್ಮ ನಗರಸಭೆ ಪುರಸಭೆ ಸದಸ್ಯರುಗಳಿಗೆ ಹಾಗೂ ನಮ್ಮ ನಾಯಕರಿಗೆ. ನಮ್ಮ ನಾಯಕರಾದ ಅಶೋಕ್ ರೆಡ್ಡಿ ಅವರು ಹಾಗೂ ಹರೀಶ್ ರೆಡ್ಡಿ ಅವರು ಹಾಗೂ ನಮ್ಮ ಸದಾಶಿವ ರೆಡ್ಡಿ ಅವರು ಎಲ್ಲರೂ ಸೇರಿ ಭಾಳ ಅತ್ಯುತ್ತಮವಾದ ಕಾರ್ಯಕ್ರಮ ಮಾಡಿದರು. ಅದರ ಜೊತೆಗೆ ಇಂಥ ಕಾರ್ಯಕ್ರಮಗಳನ್ನು ನೋಡಿ ಎಲ್ಲ ಜನಾಭಿಪ್ರಾಯಗಳನ್ನು ಕ್ರೋಢೀಕರಿಸಿಕೊಂಡು ನಮಗೆ ನಮ್ಮ ಗ್ರಾಮದ ಟಿ ಮಂಜುನಾಥ್ ಗೌಡ ಅಂತ ಹೇಳಿ, ಇವರು ಕಾಂಗ್ರೆಸ್ನ ಹಿರಿಯ ಸದಸ್ಯರು, ಕಟ್ಟ ಕಾಂಗ್ರೆಸ್ ಅಭಿಮಾನಿ. ಇವರು ಆ ಸರ್ಕಾರದಲ್ಲಿ ನಡೀತಿರುವ ದೌರ್ಜನ್ಯಗಳು, ಅಸಹ್ಯ ಘಟನೆಗಳ ನೆನೆದು ನಮ್ಮ BJP ಪಕ್ಷಕ್ಕೆ ಸೇರ್ಪಡೆಯಾಗಿರ್ತಾರೆ. ಅವ್ರನ್ನ ಎಲ್ಲ ನಮ್ಮ ತಾಲೂಕು ಮಟ್ಟದ ನಾಯಕರೆಲ್ಲ ಸೇರಿ ಅವ್ರನ್ನ ಪಕ್ಷಕ್ಕೆ ಸ್ವಾಗತ ಮಾಡಿ ಅವ್ರನ್ನೆಲ್ಲ ನಮ್ಮ ಜೊತೆಯಲ್ಲಿ ಮಾಡಿಕೊಂಡು ಇನ್ನು ಮುಂದೆ ಜೊತೆಯಲ್ಲಿ ಹೋಗಬೇಕು ಅಂತೇಳಿ ಅವ್ರನ್ನೂ ಸಹ ನಮ್ಮ ಜೊತೆಗೆ ಸೇರಿಸ್ಕೊಂಡಿದ್ದೀರಿ ಅಂತೇಳಿ ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ಬೆಂಗಳೂರು ಜಿಲ್ಲಾ ಯೋಜನಾ ಸಮಿತಿಯ ಸದಸ್ಯರಾಗಿ ಹೆಬ್ಬಗೋಡಿ ITI ರಮೇಶನವರು, ಶ್ರೀನಿವಾಸ ರೆಡ್ಡಿ ಅವರು, ನವೀನ್ ರೆಡ್ಡಿ ಅವರು, ಉಪಾಧ್ಯಕ್ಷರಾದಂಥ ಸುಜಾತ KP ರಾಜ್ ಅವರು ಆಯ್ಕೆಯಾಗಿದ್ದರು. ಅದೇ ರೀತಿ ಚಂದಾಪುರ ಭಾಗದಿಂದ ವೆಂಕಟಸ್ವಾಮಿ ಅವರು, ಉಮೇಶ್ ಅವರು ಆಯ್ಕೆಯಾಗಿದ್ದಾರೆ. ಜಿಗಣಿ ಭಾಗದಿಂದ ಪುನೀತ್ ಅವರು ಆಯ್ಕೆಯಾಗಿದ್ದರು. ಈ 7 ಜನಕ್ಕೆ ನಮ್ಮ ಹೆಬ್ಬಗೋಡಿ ನಗರಸಭೆ ವತಿಯಿಂದ ಇವತ್ತಿನ ದಿವಸ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ಈ ಒಂದು ಕಾರ್ಯಕ್ರಮದಲ್ಲಿ SRT ಅಶೋಕ್ ರೆಡ್ಡಿ ಅವರು, ಹರೀಶ್ ರೆಡ್ಡಿ ಅವರು, ಸದಾಶಿವ ರೆಡ್ಡಿ ಅವರು, ನರಸಿಂಹ ರೆಡ್ಡಿ ಅವರು, ಸಂಪಂಗರಾಮ್ ರೆಡ್ಡಿ ಅವರು ಎಲ್ಲರೂ ಭಾಗವಹಿಸಿದ್ರು. ಲಕ್ಷ್ಮೀಕಾಂತ್ ರೆಡ್ಡಿ ಅವರೂ ಭಾಗವಹಿಸಿದ್ರು. ಎಲ್ಲರಿಗೂ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಇದೇ 4ನೇ ತಾರೀಕರಂದು ಬೆಂಗಳೂರು ಯೋಜನಾ ಪ್ರಾಧಿಕಾರದ ಒಂದು ಚುನಾವಣೆ ನಡೆದಿತ್ತು. ಅದರಲ್ಲಿ ಗೆದ್ದಂಥ ಎಲ್ಲ 7 ಜನಕ್ಕೆ ಇವತ್ತು ಸನ್ಮಾನ ಸಮಾರಂಭ ಏರ್ಪಡಿಸಿದ್ರು ನಮ್ಮ ಹೆಬ್ಬಗೋಡಿ ನಗರಸಭೆ ಕಡೆಯಿಂದ. ಮತ್ತು ಈ ಸಮಾರಂಭಕ್ಕೆ ಬಂದಂಥ ಎಲ್ಲ ಹಿರಿಯರು ಮತ್ತು ಎಲ್ಲ ನಗರಸಭೆ ಸದಸ್ಯರಿಗೆ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ನಮ್ಮ ಗೆಲುವಿಗೆ ಕಾರಣಕರ್ತರಾದಂಥ ಎಲ್ಲ ಹೆಬ್ಬಗೋಡಿ ನಗರಸಭೆ ಸದಸ್ಯರು, ಚಂದಾಪುರ ಹಾಗೂ ಜಿಗಣಿ ಪುರಸಭೆ ಸದಸ್ಯರಿಗೆ ಎಲ್ಲರಿಗೂ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಇವತ್ತು BJP ಪಕ್ಷಕ್ಕೆ ಸೇರ್ಪಡೆಯಾಗಿದ್ದೀನಿ. ಸಂಪಂಗಣ್ಣ ಹಾಗೂ ಡೈರಿ ಮಂಜಣ್ಣ ಹಾಗೂ ಜಗದೀಶ್ ರೆಡ್ಡಿ, ನಮ್ಮ ಮೋಹನ್ ರೆಡ್ಡಿ ಇವರ ಸಮ್ಮುಖದಲ್ಲಿ, ಸದಾಶಿವಣ್ಣ ಇವರ ಸಮ್ಮುಖದಲ್ಲಿ BJP ಪಕ್ಷದ ಸಿದ್ಧಾಂತಗಳನ್ನು ಒಪ್ಕೊಂಡು ನಾನು ಇವತ್ತು ಸೇರ್ಪಡೆಗೊಂಡಿದ್ದೇನೆ. ಇಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಸಕ್ರಿಯವಾಗಿ ಕೆಲಸ ಮಾಡಿರುತ್ತೇನೆ. ಈಗಿನ ಸಿದ್ಧಾಂತ, BJP ಸಿದ್ಧಾಂತ ಮತ್ತು BJP ಬೆಳವಣಿಗೆ ಇವೆಲ್ಲನೂ ಮನಸ್ಫೂರ್ತಿಯಾಗಿ ಒಪ್ಕೊಂಡು ಇವತ್ತು ಮುಂದಿನ ದಿನಗಳಲ್ಲಿ BJP ಪಕ್ಷದಲ್ಲಿ ಕೆಲಸ ಮಾಡಿಕೊಂಡು ಪಕ್ಷದ ಸಿದ್ಧಾಂತಗಳನ್ನು ಅನುಸರಿಸ್ಕೊಂಡು ನಮ್ಮ ಸಂಪಣ್ಣ ಹಾಗೂ ಡೈರಿ ಮಂಜಣ್ಣನ ಸಮ್ಮುಖದಲ್ಲಿ ಮುಂದುವರಿಸ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು 2 ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ.